ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸಂಚುಗಳು. ಇವತ್ತು ನಾನು ನಾಷ್ಟ ಚಪಾತಿ, ಚಿತ್ರಾನ್ನ, ಕ್ಯಾರೆಟ್ ಪಲ್ಯ ತಿಂದ್ಕೊಂಡೆ. ಆಮೇಲೆ ಸ್ನ್ಯಾಕ್ಸ್ ಅಂತ ನಾನು ಡೈರಿ ಮಿಲ್ಕ್ ಎಲ್ಲ ತಿಂದ್ಕೊಂಡೆ. ಆಮೇಲೆ ಹೀರೆಕಾಯಿ ಪಲ್ಯ ಮಾಡೋದು ಅಂತ ನಲ್ಲಿ ಹೀರೆಕಾಯಿ ತೊಗೊಂಡಿದ್ರು ಅಮ್ಮ. ಹೀರೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ನನಗೆ, ಅದಕ್ಕೋಸ್ಕರ ಹೀರೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಹೀರೆಕಾಯಿ ಕಟ್ ಮಾಡಿಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಬಾಣಲೆಗೆ ಎಣ್ಣೆ ಸಾಸಿವೆ ಹಾಕ್ಕೊಂಡೆ. ಅದು ಸಿಡ್ದಾದ್ಮೇಲೆ ನಾನಿಲ್ಲಿ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆದಮೇಲೆ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನೂ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿದ್ರೆ, ಕಾಯಿ ತುರಿ ಹಾಕಿದ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಆಮೇಲೆ ಊಟ ಮಾಡಿಕೊಂಡೆ. ನಾನಿಲ್ಲಿ ಮೂಲಂಗಿ ಬೇಳೆ ಸಾರು ಜೊತೆ ತಿಂದ್ಕೊಂಡೆ. ಆಮೇಲೆ ನಾನು ಸ್ವಲ್ಪ ಬೆಣ್ಣೆ ಮಾಡ್ಕೊಳ್ಳೋದು ಅಂತ ಮನೆಯಲ್ಲೇ ಬೆಣ್ಣೆ ಮಾಡ್ಕೊತಾ ಇದ್ದೀನಿ. ಒಂದು ಮಂತಿಂದ ನಾನು ಇಲ್ಲಿ ಕೆನೆ ತೊಗೊಂಡು ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. ಇದೊಂದು 4 ಅವರು ನಾನಿಲ್ಲಿ ಫ್ರಿಜ್ಜಿಂದ 4 ಅವರ್ ನಾನಿಲ್ಲಿ ತೆಗೆದಿಟ್ಟಿದ್ದೆ. ಅದಾದಮೇಲೆ ನಾನಿಲ್ಲಿ ತೊಗೊಂಡು ಇಲ್ಲಿ ನಾನು ಜಾರ್ಗೆ ಹಾಕೋತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ಐಸ್ ನೀರು ಹಾಕ್ಕೊಂಡು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬೆಣ್ಣೆ ಬರುತ್ತೆ ಮೇಲ್ಗಡೆ ತೊಗೊಂಡ್ರೆ. ನೋಡಿ ಎಷ್ಟು ಬೆಣ್ಣೆ ಇಷ್ಟು. ಆಮೇಲೆ ಸಾಯಂಕಾಲ ಟೀ ಕುಡ್ಕೊಂಡೆ ಬಿಸ್ಕೆಟ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.